ಇವತ್ತು ನಿಮ್ಮ ಲೀಡರ್ಸ್ಗಳು ಏನು ಕರ್ಕೊಂಡ್ ಬಂದಿದಾರಲ್ಲ ಅವರು ಮಲಗಿಲ್ಲ. ಅವರು ಏನು ಹೇಳಿದಾರೆ ಗೊತ್ತಾ? ಸರ್ ಊಟ ನಾನು ಅರೇಂಜ್ ಮಾಡ್ತೀನಿ ಸರ್, ಬ್ಲಡ್ ಡೊನೇಷನ್ ನಾನು ಅರೇಂಜ್ ಮಾಡ್ತೀನಿ ಸರ್, ಸರ್ ಅವರಿಗೆ ಕಾಫಿ ನಾನು ಅರೇಂಜ್ ಮಾಡ್ತೀನಿ ಸರ್ ಅಂತ 2 ಗಂಟೆಗೆ ಫೋನ್ ಮಾಡಿ ಹೇಳಿದ್ದಾರೆ. ನಾನು ಅವ್ರ ಹೆಸರು ಕಂಪನಿ ಹೆಸರು ತೊಗೊಳಕ್ಕಾಗಲ್ಲ, ಸುಮ್ಮನೆ ಇದ್ದೀನಿ. ಅದು ಯಾರಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಒಂದು ಹೆಣ್ಣುಮಗಳು ನಿನ್ನೆ ಫೋನ್ ಮಾಡಿದ್ದಾಳೆ, ಸರ್ ನಾನು MLA ಮಾಡಲ್ಲ, ನಿಮ್ದು ವಿಡಿಯೋ ನೋಡಿದೆ, ಅಲ್ಲೊಂದು ಕಂಪ್ನಿ ಮೀಟಿಂಗ್ ನಡೀತಿದೆ ಸರ್, ಅಲ್ಲಿ ದಾರಿಯಲ್ಲಿ ನಿಂತ್ಕೊಂಡು ಎಲ್ಲರಿಗೂ MLM ಬರ್ರಿ ಶರತ್ ಸರ್ ಮಾಡ್ತಿದ್ದಾರೆ ಅಂತಂದೇಳಿ 5 ಜನ ಹೆಣ್ಮಕ್ಳಿಗೆ ಕರ್ಕೊಂಡ್ ಬಂದಿದ್ದಾಳ. ಆ ಹೆಣ್ಮಗಳು ಅವ್ರು MLA ಮಾಡೋರಲ್ಲ. ಅವರು ಇವತ್ತೊಬ್ರು ಸೈನಿಕರು ಧನ್ಯ ಇದ್ದಾನೆ ನೀವು ಫೋನ್ ಮಾಡಿದ್ದಾರೆ ಸಂತೋಷ್ ಅಂತಂದೇಳಿ ಫೋನ್ ಮಾಡಿಬಿಟ್ಟು 16 ಜನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸೈನಿಕರು ಅವರು ಬಾರ್ಡ್ರಲ್ಲಿ ಇದ್ದಾರೆ. ಏನಂತ ಹೇಳಿದಾರೆ ಗೊತ್ತಾ? ಶರತ್ ಸರ್ ನಾವು ಬಾರ್ಡ್ರ್ ಹೊರಗಡೆ ಕಾಯ್ತಿದ್ದೀವಿ, ಬಟ್ MLM ಲೀಡರ್ಸ್ ಒಳಗಡೆ ಇರೋ ಸೈನಿಕರು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಆಪ್ಕೋ ಭಗವಾನ್ ಅಚ್ಚಾ ಕರೆ ಅಂತಾರೆ. ಅಂತ ವ್ಯಕ್ತಿಗಳು ಇದ್ದಾರೆ ಸ್ನೇಹಿತರೆ. ನಾನು ನನ್ನ ಇವೆಂಟಿಗೆ ಕರೀತಾ ಇಲ್ಲ, ನನಗೆ ನನ್ನ ಪ್ರಚಾರ ಬೇಡ, ನಾನು ಏನೇನು ಮಾಡ್ಬೇಕೆಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಉದ್ದೇಶ ಇಷ್ಟೇ ಸ್ನೇಹಿತರೆ, ನಾವೆಲ್ಲ ಒಗ್ಗಟ್ಟಾಗಬೇಕು. ಇಂಡಸ್ಟ್ರಿಲಿಂದ ಏನಾದರೂ ತೊಗೊಂಡೋಗಿ, ಇಂಡಸ್ಟ್ರಿಲಿಂದ ಏನಾದರೂ ಕೊಡೋಣ, ಫುಲ್ ಟೈಮ್ ಬೇಡ. ಸ್ವಾರ್ಥ 80% ಸ್ವಾರ್ಥ ಇಟ್ಕೊಳ್ಳಿ, 20% ಸೇವೆ ಇಟ್ಕೊಳ್ಳಿ. ಗೆಟಿಂಗ್ 90% ನಿಮ್ಮ ಕಂಪನಿ 90% ಅದನ್ನೇ ಮಾಡಿ, ಬಟ್ 10% ದೇಶಕ್ಕೆ ಏನಾದರೂ ಕೊಡಿ, ನೆಟ್ವರ್ಕರ್ಸ್ಗೆ ಏನಾದರೂ ಕೊಡಿ. 10% ನೀವತ್ತು 3 ಗಂಟೆ ಕೊಡ್ತಾ ಇದ್ದೀರಾ, ನೀವತ್ತು 1 ದಿನ ಕೊಟ್ಟಿದ್ದೀರಾ, ನೀವತ್ತು 1000 ರೂಪಾಯಿ ಕೊಟ್ಟಿದ್ದೀರಾ, ದೇವರನ್ನೇ ನೀವು ಬಡವರಾಗಲ್ಲ. ಬಟ್ ಇದು ನಾಳೆ 10 ವರ್ಷದ ನಂತರ ಇಂಡಸ್ಟ್ರಿಗೆ ದೊಡ್ಡ ಹೆಸರಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಸೊ ದಟ್ಸ್ ವೈ ಶರತ್ತಿಗೇನು ಬೆನಿಫಿಟ್ ಇಲ್ಲ. ಶರತ್ತಿನ ಬೆನಿಫಿಟ್ ಏನು ಅಂತಂದು ಹೇಳಿದ್ರೆ, ನನಗೊಂದು ಚಟ, ನನಗೊಂದು ಹಠ ಏನು ಅಂತಂದು ಹೇಳಿದ್ರೆ, ನನ್ನ ಹೆಸರು ಉಳಿಬೇಕಪ್ಪ MLM ಅಲ್ಲಿ, ನನ್ನ ಹೆಸರು ಉಳಿಬೇಕು. ಇವತ್ತು ಹೆಂಗೆ ಅಂಬೇಡ್ಕರ್ ಅವ್ರ ಹೆಸರು ಉಳಿದಿದೆ, ಇವತ್ತು ಹೇಗೆ ಗಾಂಧೀಜಿ ಅವ್ರ ಹೆಸರು ಉಳಿದಿದೆ, ಹೇಗೆ ಇವತ್ತು ಬುದ್ಧ ಅವ್ರದ್ದು, ಸ್ವಾಮಿ ವಿವೇಕಾನಂದ ಅವ್ರ ಹೆಸರು ಉಳಿದಿದೆ, ಕೂತ್ಕೊಳ್ಳಿ, ಹಾಗೆ ನನ್ನ ಹೆಸರು ಉಳಿಬೇಕು. ಅದೇ ಆಸೆ, ಅದೇ ಚಟ ನಿಮ್ಮ ಲೀಡರ್ಸಿಗೂ ಇದೆ. ಸರ್ ನನ್ನ ಹೆಸರು ಹೇಳ್ಬೇಡಿ, ನನ್ನ ಕಂಪನಿ ಹೆಸರು ಹೇಳ್ಬೇಡಿ, ದುಡ್ಡು ತಗೊಳ್ಳಿ ಅಂತಂದೇಳಿ ಭಾಳ ಜನ ಲೀಡರ್ಸ್ ಮುಂದೆ ಬಂದಿದ್ದಾರೆ. ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕನ್ನಡದ ಪುಸ್ತಕ ಬಂದಿದೆ. ಈ ಪುಸ್ತಕವನ್ನು ಓದಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈಸಿಯಾಗಿ ಬೆಳಿಬಹುದು. ಈ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ.